ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಜ್ಞಾನಪ್ರಿಯ ಪ್ರೌಢಶಾಲೆಯಲ್ಲಿ ಮಕ್ಕಳ ಸಂಸತ್ತು ರಚನೆಯ ವಿಶಿಷ್ಟ ಮತ್ತು ಅಪರೂಪದ ಕಾರ್ಯಕ್ರಮ ಈಚೆಗೆ ನಡೆಯಿತು. ಫಾದರ್ ಜಾರ್ಜ್ ಲೋಬೋ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಯಲ್ಲಿಯೇ ಶಿಸ್ತು ಪಾಲನೆ ಹಾಗೂ ಜವಾಬ್ದಾರಿಯ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದು ಫಾದರ್ ಅವರು ಸಲಹೆ ನೀಡಿದರು. Do you, the members of the Daffodils, accept us as your captains? Do you promise to carry out in your daily life the ideal of fidelity set before you? Do you promise loyalty to your house and us? Will you cooperate to the best of your abilities in keeping the Daffodils house brand flying? Reverend Sister Maria, in the presence of our young people, bestow on us the honor of Daffodils captain. ಶಾಲೆಯ ಮುಖ್ಯ ಗುರುಗಳಾದ ಮರಿಯಾ ಮಿನೆಜೆಸ್ ಅವರು ಮಾತನಾಡಿ, ಮಕ್ಕಳ ಸಂಸತ್ತು ರಚನೆ ಒಳಗೊಂಡು ಶಾಲೆಯಲ್ಲಿ ಹಮ್ಮಿಕೊಳ್ಳುವ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಹೊಸ ಅನುಭವ ನೀಡಿ ಶಿಸ್ತು ಬೆಳೆಸುತ್ತವೆ, ಕರ್ತವ್ಯ ಪಾಲನೆ ಕಲಿಸುತ್ತವೆ ಎಂದು ಹೇಳಿದರು. ಶಾಲೆಯ ಸಂಚಾಲಕಿಯಾದ ಸಿಸ್ಟರ್ ಬೆಟ್ಟಿ ಲೋಬೋ, ಶಿಕ್ಷಕಿ ನಿರ್ಮಲಾ ಶೆಟಗಾರ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಮಂತ್ರಿಮಂಡಲಕ್ಕೆ ಆಯ್ಕೆಗೊಂಡಿರುವ ಹಾಗೂ ವಿವಿಧ ಗುಂಪುಗಳ ನಾಯಕ ಮತ್ತು ಉಪನಾಯಕರಾಗಿ ಆಯ್ಕೆ ಆಗಿರುವವರಿಗೆ ಧ್ವಜ ಮತ್ತು ಬ್ಯಾಡ್ಜ್ ನೀಡಿ ಪ್ರಮಾಣ ವಚನ ಬೋಧಿಸಲಾಯಿತು. ಮಂತ್ರಿಮಂಡಲದ ಹೆಡ್ ಬಾಯಲ್ ಆಗಿರುವ ಅದ್ವಿಕಾ ಆನಂದಗಟ್ಟೆ, ಹೆಡ್ ಗರ್ಲ ಆಗಿರುವ ಶೇಖ ಜುಬೇದಾ, ಶೇಖ ಹುಸೇನ್, ಕ್ರೀಡಾ ಮಂತ್ರಿ ಆಗಿರುವ ಸಂಕೇತ್ ರಮೇಶ್, ಉಪಮಂತ್ರಿ ಆಗಿರುವ ಯೋಗೇಶ್ವರಿ ಕಾಶಿನಾಥ ಹಾಗೂ ಕೆಂಪು ಗುಂಪಿನ ನಾಯಕರಾದ ಶೇಖ ಅಯಾನ್, ಉಪನಾಯಕಿ ಆಗಿರುವ ಗಂಗೋತ್ರಿ ಸೂರ್ಯಕಾಂತ, ಇದಲ್ಲದೆ ನೀಲಿ ಗುಂಪಿನ ನಾಯಕಿಯಾದ ವೈಶಾಲಿ ಸುನೀಲ್ ಮತ್ತು ಉಪನಾಯಕ ಆಗಿರುವ ಸಾಯಿ ಶಿವಕುಮಾರ, ಹಳದಿ ಗುಂಪಿನ ನಾಯಕ ಆಗಿರುವ ಸಂಗಮೇಶ್ವರ ಏಕನಾಥ ರೆಡ್ಡಿ ಹಾಗೂ ಉಪನಾಯಕಿ ಆಗಿರುವ ತನುಜಾ ಸೌದಾಗರ್ ಪಾಟೀಲ, ಹಸಿರು ಗುಂಪಿನ ನಾಯಕಿ ಆಗಿರುವ ಸಾಕ್ಷಿ ಬಾಬುರಾವ, ಉಪನಾಯಕ ಆಗಿರುವ ಅಭಿನವ ರಾಧಾಕೃಷ್ಣ, ಮಂತ್ರಿಮಂಡಲದ ಶಿಸ್ತು ಮಂತ್ರಿ ಆಗಿರುವ ಯೋಗಿರಾಜ ರಾಚಯ್ಯ, ಆರೋಗ್ಯ ಮಂತ್ರಿ ಆಗಿರುವ ಕೃತಿ ಕಲ್ಯಾಣರಾವ ಮದರಗಾಂವಕರ, ಸ್ವಚ್ಛತೆ ಮಂತ್ರಿ ಆಗಿರುವ ಮೇಘಾ ಶಿವರಾಜ, ಸಾಂಸ್ಕೃತಿಕ ಮಂತ್ರಿ ಆಗಿರುವ ಸ್ವಾತಿ ಸಿದ್ರಾಮ, ಶಿಕ್ಷಣ ಮಂತ್ರಿ ಆಗಿರುವ ಅಂಕಿತಾ ಚೆನ್ನಬಸಪ್ಪ, ನೀರಾವರಿ ಮಂತ್ರಿ ಆಗಿರುವ ಶ್ರೇಯಾ ಗುರ್ಜರ ಹಾಗೂ ಇತರರನ್ನು ನೇಮಿಸಿ ಸನ್ಮಾನಿಸಲಾಯಿತು. ಶಿಕ್ಷಕಿಯರಾದ ಸಂಗೀತ ನಿರೂಪಿಸಿದರು, ಆರತಿ ಸ್ವಾಗತಿಸಿದರು, ನಾಗರತ್ನ ಅವರು ವಂದಿಸಿದರು. News.